ಬರೀ 25 ಇರೋದು 2 ಲೀಟ್ರು 25 ಕಿಲೋಮೀಟ್ರು. ಸೂಪರ್ ಸೂಪರ್ ಕಣ ಮಸಲ. ಶಬಾಷ್. 12 ಕಿಲೋಮೀಟ್ರು. ಬರೀ 12 ಕೊಟ್ಟಿರೋದು. ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ RX 100 ಅಥವಾ 135 ಎಕ್ಸ್ಪೆಷಲಿ 100 ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ನವೀನ್ ಅನ್ನೋರು ನನ್ನ ಸಬ್ಸ್ಕ್ರೈಬರ್ ಒಬ್ರು RX ಯಾವುದೇ ವಿಡಿಯೋ ಹಾಕಿದ್ರು ಎಷ್ಟು ಕೊಡುತ್ತೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಕೇಳ್ತಾನೆ ಇದ್ರು. ಎಕ್ಸ್ಪೆಷಲಿ ಇವತ್ತು ಅವ್ರಿಗೆ ಅಂತಾನೆ ವಿಡಿಯೋ ಮಾಡಿದೀನಿ ಗುರು. ಸೊ ಎಷ್ಟು ಕೊಡುತ್ತೆ ಏನು ಅಂತ ಫುಲ್ ಟೆಸ್ಟ್ ಮಾಡಿದೀನಿ, ಆ ವಿಡಿಯೋ ಕೂಡ ಮಾಡಿದೀನಿ. ಆ ವಿಡಿಯೋನ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬನ್ನಿ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಸಿಂಪಲ್ ಗುರು. ತುಂಬ ಜನ ತುಂಬ ವಿಡಿಯೋದಿಂದ ಕೇಳ್ತಾ ಇದ್ರಿ RX ಅಲ್ಲಿ ಎಷ್ಟು ಕೊಡುತ್ತೆ ಮೈಲೇಜು, 1 ಲೀಟ್ರಿಗೆ ಎಷ್ಟು ಕೊಡುತ್ತೆ, ಏನು ಕತೆ ಏನು ಅಂತ. ಇವತ್ತು ಫುಲ್ ಡೀಟೇಲಾಗಿ ಚೆಕ್ ಮಾಡಿಬಿಡ್ತೀನಿ. ನಾನು ಅಂದ ಹಾಗೆ ಬೆಂಗಳೂರು ಹೋಗ್ತಾ ಇದ್ದೀನಿ, ಪರ್ಫೆಕ್ಟ್ ಜಾಗ ಮೈಲೇಜ್ನ ಚೆಕ್ ಮಾಡಲಿಕ್ಕೆ. ಫಸ್ಟು 1 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು ಒಂದು 60ರಿಂದ 30 ಆವ್ರೇಜಲ್ಲಿ ಹೊಡೆದು ನೋಡ್ತೀನಿ ಎಷ್ಟು ಬರುತ್ತೆ ಮೈಲೇಜು ಅಂತ. ಅದಾದ್ಮೇಲೆ ಫುಲ್ ಹೈಪರ್ ರೈಡಿಂಗ್ ಮಾಡಿ ನೋಡ್ತೀನಿ ಆಗ ಎಷ್ಟು ಬರುತ್ತೆ 1 ಲೀಟ್ರಿಗೆ ಅಂತ. ಟೋಟಲ್ ಆಗಿ ಭಾಗ ಏನು ಮಾಡಿದ್ದೀನಿ, ಇದರಲ್ಲಿ ಯಾವುದ್ರಲ್ಲಿ ಎಷ್ಟೆಷ್ಟು ಮೈಲೇಜ್ ಕೊಡುತ್ತೆ RX 100 ನಂದು ಅಂತ ನಿಮಗೆ ಎಲ್ಲದಕ್ಕೂ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಡನ್ ಅಂತ ಹೊಡೆದ್ಬಿಟ್ಟು ನಮ್ಗೆ ಆಶೀರ್ವಾದ ಮಾಡಿದೇವ್ರು. ಮುಂಚೆನೆ ಒಂಚೂರು ಪೆಟ್ರೋಲ್ ಇತ್ತು, ಅದು ಬರ್ನಾಗ್ಲಿ ಖಾಲಿ ಆಗಲಿ ಅಂತ ಈಗ ಹೊಡಿತಾ ಇದ್ದೀನಿ. ಈಗ ಸದ್ಯಕ್ಕೆ ಅದನ್ನೇನು ಟೆಸ್ಟ್ ಟೈಮ್ ಮಾಡೋಕೆ ಹೋಗ್ತಾ ಇಲ್ಲ. ಈಗ ಇರೋ ಪೆಟ್ರೋಲೆಲ್ಲ ಖಾಲಿ ಆಗಲಿ, ಕ್ಯಾನಲ್ಲಿ 1 ಲೀಟ್ರ್ ಕ್ಯಾನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಖಾಲಿ ಆಯಿತು ಅನಿಸುತ್ತೆ ಹೇಳ್ತಿದ್ದಂಗೆ. ಶಬಾಷ್, ಏನು ಟೈಮಿಂಗ್ ಗುರು. ಖಾಲಿ ಆಯ್ತು ಶಿವಣೆ ಶ್ಯಾಮಲಿಂಗ. ಮಿಸ್ಟರ್ ಗೌತಮ್ ಅವರು ನಮಗೆ ಇವತ್ತು ಹೆಲ್ಪ್ ಮಾಡ್ತಾ ಇದ್ದಾರೆ. ಆಯಿಲೆಲ್ಲ ಹಾಕಿ ಪೆಟ್ರೋಲ್ ಎಲ್ಲ ಹಾಕಿ ಕಣ್ಣಿದ್ರೆ ನೋಡ್ಬೇಕು, ನೋಡಿ ಗಾಡಿ ಈ ಕಂಡೀಷನ್ ಎಲ್ಲ ಐತೆ. ಊಟಿಂದ ಬಂದು ನಾನು ಏನು ಸರ್ವಿಸ್ ಮಾಡ್ಸೋಕೆ ಹೋಗಿಲ್ಲ, ಬೆಂಗಳೂರಿಂದ ಬಂದಾದ್ಮೇಲೆ ಮಾಡ್ಸೋಣ ಅಂತ. ಯಾಕಂದರೆ ಕುಮಾರಣ್ಣ ಇರಲಿಲ್ಲ. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ, ಚೈನ್ ಗೀನೆಲ್ಲ ಸರಿಯಾಗಿದೆ, ತೊಳಸಿಲ್ಲ ಅಷ್ಟೇ. ಬೆಂಗಳೂರಿಗೆ ತೊಳಸ್ಕೊಳ್ಳೋಣ, ಪರವಾಗಿಲ್ಲ ಗುರು. RX ಅಲ್ಲಿ ಫುಲ್ ರಾಂಗ್ ರೈಡ್ ಮಾಡಿದ್ರೆ ಏನು ನಮಗೆ ಪೈನ್ ಅನ್ಸಲ್ಲ, ಏನೋ ಅನ್ಸಲ್ಲ, ಡಿಸ್ಕಂಫರ್ಟ್ ಅಂತಲೂ ಅನ್ಸಲ್ಲ. 1 ಲೀಟ್ರು ಈಗ ಫುಲ್ಲು ಆ್ಯಾವ್ರೇಜಲ್ಲಿ ಹೊಡೆದು ನೋಡ್ತೀನಿ ಗುರು. 40 to 60 ಇದರೊಳಗೆ ಸ್ಪೀಡೊಳಗೆ ಹೊಡೆದು ನೋಡ್ತೀನಿ ಎಷ್ಟು ಕೊಡುತ್ತೆ ಮೈಲೇಜ್ RX 100 ಅಂತ ಗೊತ್ತಾಗೋಗುತ್ತೆ. ಕಮ್ಮಿ ಕೊಟ್ಟರೆ ಟ್ಯೂನ್ ಮಾಡಿಸ್ಕೋಬೇಕು, ಜಾಸ್ತಿ ಕೊಟ್ಟರೆ ಸದ್ಯಕ್ಕೆ ಹಂಗೆ ಬರೋಣ. ನೀವು ಅಷ್ಟೇ, ನಿಮ್ಮ ಏನು ಕಚ್ಚಡಗಳು ಏನು ಕೆಲಸಗಳು ಮಾಡ್ತೀರಾ ಅಂದರೆ ಗಜ್ಜೆ ಪೇಪರು ಅದು ಇದು ಆಳುಮುಳು ತಿಂದಿದ್ದು ಐಟಮ್ ಎಲ್ಲನೂ ನೀವೇ ಇಟ್ಕೊಂಡು ಹೋಗ್ಬೇಕು. ನಾವು ಆಯಿಲ್ ಹಾಕಿದ್ದನ್ನು ನೋಡಿ ಇಲ್ಲಿ ಬಾಕ್ಸ್ ಒಳಗೆ ಹಾಕೊಂಡು ಹೋಗ್ತಾ ಇದ್ದೀವಿ. ಸಣ್ಣ ಪುಟ್ಟದು ಏನು ಬಿಡಂಗಿಲ್ಲ ಆಚೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈಗ ಫುಲ್ ಆವರೇಜ್ ಹೊಡೆದು ನೋಡ್ತೀನಿ ಇದೇವರು 30ರಿಂದ 40, 50, 60 ಈ ಆವ್ರೇಜ್ ಏನು ಗ್ರೀನ್ ಕಲರ್ ತೋರಿಸ್ತಿದೆ ಇಷ್ಟೊಳಗೆ ಹೊಡೆದು ನೋಡ್ತೀನಿ. ಗೌಡಿಗೆರೆ ಹತ್ರ ಪೆಟ್ರೋಲ್ ಖಾಲಿ ಆಗಿದೆ, ಯಾಕೆಂದರೆ ಮೈಲೇಜ್ ನಮ್ದ್ರಲ್ಲಿ ವರ್ಕ್ ಆಗಲ್ಲ. ಗೌಡ್ಗೆರೆ ಹತ್ರ ಖಾಲಿ ಆಗಿದೆ. ಎಲ್ಲಿ ನಿಂತ್ಕೋತೀವಿ ಅಲ್ಲಿಂದ ಗೌಡ್ಗೆರೆಗೆ ಹಾಕಿದ್ರೆ ನಮಗೆ ಮೈಲೇಜ್ ಎಷ್ಟು ಕೊಟ್ಟಿದೆ ಅಂತ ಕರೆಕ್ಟಾಗಿ ತೋರಿಸುತ್ತೆ. ಫುಲ್ ಆವ್ರೇಜಲ್ಲಿ ಹೊಡಿತೀನಿ ಇಮ್ಮ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ. ಎಷ್ಟು ಕೊಡ್ತೈತಿ ನಮ್ಮ RX, ಎಷ್ಟು ಕೊಡ್ತಾನ ನಮ್ಮ ಅಮಾವಾಸ್ಯೆ ಎಲ್ಲ ಗೊತ್ತಾಯ್ತೈತಿ. ಒಟ್ಟಾರ ನಮ್ಮ RX-ನ ಇವತ್ತು ಫುಲ್ ಟೆಸ್ಟ್ ಮಾಡಕತ್ತೀನಿ, ಹೆಂಗೆ ಮೈಲೇಜ್ ಕೊಡ್ತಾನ ಏನು ಕತೆ ಅಂತ ನಮ್ಮ ಅಮಾವಾಸ್ಯೆ ಇವತ್ತು ಗೊತ್ತಾಯ್ತೈತಿ. ನೋಡ್ರಪ್ಪ ಸಬ್ಸ್ಕ್ರೈಬರ್ಸ, ನೀವೇನಿಗೆ ಹೇಳಿದ್ರಿ, ನೀವೇನು ಕೇಳಿದ್ರಿ ಅದನ್ನೇ ಮಾಡಕತ್ತೀನಿ ಇವತ್ತು. RX-ದು ಏನು ಮೈಲೇಜ್ ಟೆಸ್ಟ್ ನಡೆಯಕತ್ತದ. ಯಾರಾದರೂ ಹೊಸಬ್ರು ನಿಮ್ಮ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲಾನು ಮಾಡಿ. ಅಂದಾಗೆ ಫುಲ್ ಟ್ಯಾಂಕು ಆಯಿಲ್ ಟ್ಯಾಂಕ್ ಏನಿದೆ ಅದು ಫುಲ್ ಖಾಲಿ ಆಗೋಗಿದೆ. ಊಟಿಲೇ ಖಾಲಿ ಆಯಿತು. ಅದಕ್ಕೋಸ್ಕರ ಕುಮಾರಣ್ಣ ಬಂದಮೇಲೆ ಎಲ್ಲಾನು ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಲಾಂಗ್ ರೈಡ್ ಆದಮೇಲೆ RX ಅಲ್ಲಿ ಏನೇನು ಮಾಡಿಸ್ಬೇಕು, ಯಾವ ರೀತಿ ಕೇರ್ ಮಾಡಬೇಕು, ಯಾವ ರೀತಿ ಸರ್ವಿಸ್ಗಳು ಮಾಡಿಸ್ಬೇಕು, ಏನೇನು ಮೆನ್ಷನ್ ಮಾಡಬೇಕು, ಏನೇನು ನೋಡ್ಕೋಬೇಕು ಅಂತ ಎಲ್ಲಾನು ತಿಳಿಸ್ಕೊಡ್ತೀನಿ. ಗಾಡಿ ತೊಳಸೋದ್ರಿಂದ ಹಿಡಿದು ಚೈನ್ ಟೈಟು, ಸರ್ವೀಸು, ಆಯಿಲು, ಅದು ಇದು ಸಣ್ಣ ಪುಟ್ಟ ಎಲ್ಲ ಅದನ್ನು ಕುಮಾರಣ್ಣ ಜೊತೆ ಮಾಡಿಸ್ಬೇಕಾದ್ರೆ ಹೇಳ್ತೀನಿ. ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಬೆಂಗಳೂರು ಹೋಗ್ತಾ ಇದ್ದೀನಿ. ಟೋಟಲಿ ಹೆಚ್ಚು ಕಮ್ಮಿ 1000 ಕಿಲೋಮೀಟ್ರ್ ಆಗೋಗುತ್ತೆ. 1000 ಕಿಲೋಮೀಟ್ರ್ ರೈಡ್ ಆದಮೇಲೆ RX ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಂಪೂರ್ಣ ಮಾಹಿತಿ ನಿಮಗೆ ನಿಮ್ಮ ಮುಂದೆ ಇಡ್ತೀನಿ. ಅದಾಗೆ ಊಟಿ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿದ್ದೀರಿ, ಇಷ್ಟ ಮಾಡಕತ್ತೀರಿ ಅಂತ ತಿಳಿದಿಂದ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ. ಇದೇ ರೀತಿ ಲಾಂಗ್ ರೈಡ್ ವೀಡಿಯೋಸ್ ಬರ್ತಾನೆ ಇರ್ತೈತಿ ನಮ್ಮ ಚಾನಲ್ನಾಗ. ಯಾರು ಹೊಸಬ್ರು ನೋಡಕತ್ತೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 108 ಸತಿ ಹೇಳಕತ್ತೀನಿ, 108 ಸತಿ ಹೇಳ್ತೀನಿ, ಯಾಕೆಂದ್ರೆ ನೀವು ಮಾಡ್ತಾ ಇಲ್ರಿ ಸಬ್ಸ್ಕ್ರೈಬು. ಬೇಜಾರಾಯ್ತದ್ರಿ.
ಒಳ್ಳೆಯವ್ರಿಗೆ ಕಾಳ ಇಲ್ಲ ಅಂತ ಗೊತ್ತಾಯ್ತು. ಆಗ್ಲಿಂದ ನಾನು 30, 40, 50, 60ಕ್ಕೆ ಹೋಗೇ ಇಲ್ಲ ಬಿಡಿ, ಅಷ್ಟರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ನಮ್ಮ RX ಸ್ಮೂತಾಗಿ ಹೋಗಕತ್ತಾನ. ಹೈವೇಲಿ ಈ ಥರ ಹೋಗ್ಬಿಟ್ರೆ ಮಧ್ಯದಲ್ಲಿ ಯಾವನಾರು ನೋಡ್ದಲ್ಲಿ ಬಂದ್ರೆ ಹೋಯ್ತಾ ಇರೋದೆ ಸರ್ವಕ್ಕೆ 3 ಗೇಣು 4 ಗೇಣು ಅಂತ ಹೋಯ್ತಾ ಇರೋದೆ ಗುದ್ಬಿಟ್ಟು. ಇನ್ನೇನು ಇರಿಸಾವೆ ಹತ್ತತ್ರ ಇದೀವಿ. ಇಲ್ಲ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ, ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಕಂಟಿನ್ಯೂ ಆಗೋಣ. ಪೆಟ್ರೋಲ್ ಯಾವಾಗ ಖಾಲಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಆಲ್ರೆಡಿ ಒಂದು 15 to 20 ಕಿಲೋಮೀಟರ್ ಹತ್ರ ಬಂದಿದ್ದೀವಿ ನೋಡಿ. ಆಗ್ಲಿಂದ 60ರೊಳಗೇನೆ ಅಡ್ಡಾಡ್ತಾ ಇದ್ದೀನಿ. ಆ ಕಡೆ ಈ ಕಡೆ ಕೆರೆ ದಡ ಅಂತ 30ರಿಂದ 60, 60ರಿಂದ 30ರೊಳಗೆ ಅಡ್ಡಾಡ್ತಾ ಇದ್ದೀನಿ. ಇಲ್ಲೊಂದು ಲೀಟ್ರ್ ಹಾಕ್ಸ್ಕೊಂಡು ಹೋಗ್ತೀವಿ ಈಗ. ಇವ್ನ್ಯಾವನ ಸೆಡೆ ನನ್ ಮಗ. ಅಮ್ಮ ನಾನು ಬೇಕು. ಓಹೋ ನೋವು ಹೆಂಗೋ ನೋವು ಚೆನ್ನಾಗಿದೆ ದೇವ್ರು. ತಲೆ ಕರ್ಕೊಂಡು ಹೋಯ್ತವನೆ, ಯಾರು ಏನು ಕತೆ ನಾವು ಗೊತ್ತಿಲ್ಲ ಅಂತ ನೋಡ್ತಾ ಇದ್ನಲ್ಲ, ವಿಶ್ ಮಾಡಿದೆ. ಹಾಲಲ್ಲಾದರೂ ಹಾಕು ನೀಲಲ್ಲಾದರೂ ಹಾಕು ಮಳೆ ರಾಯ. ನಾವು ಬೇರೆ ಮೈಲೇಜ್ ಟೆಸ್ಟ್ ಮಾಡ್ತಾ ಇದ್ದೀವಿ, ಕತ್ತೆ ಆದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಮಳೆಲೇ ಹೋಯ್ತಾ ಇದ್ದೀವಿ. ಬೇರೆ ಟೈಮಲ್ಲಿ ಪುರ್ಸೊತ್ತಾಗಿರ್ತೀಯ, ಬರಕ್ಕಲ್ಲ. ಈಗ ಅಲ್ಲಾಡ್ಸ್ಕೊಂಡು ಬಂದಿದ್ಯಾ, ಹೋಯ್ತೀನಿ ಅಂತ ನಮ್ಮ ನೆನೆಸ್ಕೊಂಡು ನೀನು ಮಾಡಬಾರ್ದನ್ನೇ ಮಾಡು. ನಮ್ಮ ಅಮಾವಾಸ್ಯೆ ಮೇಲೆ ನನಗೆ 100% ಕಾನ್ಫಿಡೆನ್ಸ್ ಇದೆ ಗುರು. ಯಾವ್ದು ಹೊಡಿತಾ ಇದ್ದೇನೆ, ಒಂದು 35,000 ಕೊಡ್ತಾನೆ ಅಂತ. ಅಷ್ಟು ಬರಲಿಲ್ಲ ಅಂದರೆ ನನ್ನ ಮಗನೇ ನಿನ್ನ ಸಾಕಿದ್ದು ಸಲುವಿದ್ದು ಎಲ್ಲ ವೇಸ್ಟ್ ಆಗುತ್ತೆ. ಬೇಡ ಕಣೋ ನಿನ್ನ ಅಮ್ಮಯ್ಯ, ಒಳ್ಳೆ ಮೈಲೇಜ್ ಕೊಡೋ. ಓಹೋ ಅಮಾವಾಸ್ಯೆ ಎಳ್ದಾಡ್ತಾ ಇದ್ದಾನೆ, ಖಾಲಿ ಆಗಕ್ಕೆ ಬಂತು. ನೋಡೋಣ ಎಷ್ಟು ದೂರ ಹೋಯ್ತಾನೆ ಹೆಂಕತೆ ಅಂತ. ಖಾಲಿ ಈ ಕಿರಿಸವೆ ಬಿಟ್ಟು ನಾಗತ್ತೇಳಿ ಖಾಲಿ ಗುರು, ಕರೆಕ್ಟಾಗಿ ನಾಗತ್ತೇಳಲ್ವ. ಏನು ಮೈಲೇಜ್ ಕೊಡ್ತಾ ಇದ್ದೋ ನೀನು ಸುಳ್ಳಾಗ. ಅಮಾವಾಸ್ಯೆ 60ರಿಂದ 40ರೊಳಗೆ ಕೊಡ್ದಾಗ ಎಷ್ಟು ಬಂದೈತೆ ಕರೆಕ್ಟಾಗಿ ಗೌಡ್ಗೆರೆಯಿಂದ ನಾಗತ್ತಳ್ಳಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡಿ. ಆಗಲೇ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ ಇರಿಸವೆಯಲ್ಲಿ. ಮೈಲೇಜ್ ಪಕ್ಕಪ್ ಆಗಿದೆ ಗುರು. ಆವ್ರೇಜಲ್ಲಿ ಬಿಡ್ಕೊಂಡ್ರೆ ನಮ್ಮ 26, 27 ಕೊಟ್ಟೈತೆ ಗುರು. ಇಲ್ಲಿಂದ ಗೌಡ್ಗೆರೆ ಬಂದ್ಬಿಟ್ಟು 23 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಾವು ನಮ್ಮ ತಮ್ಮವ್ರ ಊರಿಗೆ ಹೋಗಿದ್ವಿ, ನನ್ನ ಒಳಗೊಂದು 4-5 ಕಿಲೋಮೀಟ್ರು. ಅದೆಲ್ಲ ಲೆಕ್ಕ ಹಾಕೊಂಡ್ರು 23, 28 ಹೈಯೆಸ್ಟ್ 28 ಆ್ಯಾವ್ರೇಜಲ್ಲಿ ಹೊಡೆದ್ರೆ. ಇಲ್ಲ ಟ್ಯೂನ್ ಅಪ್ ಮಾಡಿಸ್ಬೇಕು ಸವಾಸಲ್ಲ. ಫಸ್ಟು ಕುಮಾರಣ್ಣ ಬಂದಾಗ ಫಸ್ಟ್ ಟ್ಯೂನ್ ಮಾಡಿಸ್ಬೇಕು. ಇನ್ನೊಂದು ಲೀಟ್ರ್ ಹಾಕ್ಸ್ಕೊಂಡಿದ್ದೀವಿ ಈಗ. ನೋಡಿದ್ರಲ್ಲ, ಆ್ಯಾವ್ರೇಜಾಗಿ 60ರಿಂದ 30ರೊಳಗೆ ಹೊಡ್ಕೊಂಡ್ರೆ ನಮ್ಮ ಅಮಾವಾಸ್ಯೆ ಬಂದ್ಬಿಟ್ಟು 28 ಕಿಲೋಮೀಟ್ರ್ ಕೊಡ್ತಾವನೆ ಗುರು. ಅಬ್ಬಬ್ಬ ಅಂದರೆ ಇನ್ನೊಂದು ಜಾಸ್ತಿ 29 ಅನ್ಕೊಳ್ಳಿ. ಈಗ ನೆಕ್ಸ್ಟ್ ಫುಲ್ ಹೈಪರ್ ರೈಡ್ ಮಾಡವ. ಇಲ್ಲಿಂದ ಹೆಚ್ಚು ಕಮ್ಮಿ ನಾಗತಳ್ಳಿಯಿಂದ ಫುಲ್ಲು ಹುಚ್ಚು ಬಂದಂಗೆ ಹೊಡೆಯೋದು ಗಾಡಿ. ಈಗ ಅಣ್ಣ ಈಗ ಹೋಯ್ತಾ ಇದ್ದೀರಾ ಮಂತಕ್ಕೆ ಅಂದೆ. ಕೇಳುವುದಕ್ಕೂ ಸಮಯವಲ್ಲ. ಇದ್ರ ಮೈಲೇಜ್ ನೋಡ್ಕೊಂಡು ನನಗೆ ಭಯ ಇದಾಗೋದೇ. ನಾನೊಂದು 35 ಬರುತ್ತೆ ಅನ್ಕೊಂಡಿದ್ದೆ ಕಣೋ. ಅಮಾವಾಸ್ಯೆ ವೆರಿ ಡಿಸಪಾಯಿಂಟೆಡ್ ಕಣಮ್ಮ. ಯಾಕೆ ಹಿಂಗೆ ಎಷ್ಟೊಂದು ಲೋ ಮಾರ್ಕ್ಸ್ ತೆಗೆದ್ಬಿಟ್ಟಿದ್ಯಾ. ಕೊನೆ ಈಗ ಫುಲ್ ಹೈಪರ್ ರೈಡಿಂಗ್ ಮಾಡವ. ಹೈಪರ್ ರೈಡಿಂಗ್ ವೆರಿ ಬ್ಯಾಡ್ ಅಮಾವಾಸ್ಯೆ. ನಿನ್ನಲ್ಲಿ ತಪ್ಪು ಕಂಡ ಲೋಪ ಇದೆ. ಇಷ್ಟೊಂದು ಜಸ್ಟ್ ಪಾಸು ಆಗಲಿಲ್ವಲ್ಲ ಮರ ನೀನು. 28 ಕಿಲೋಮೀಟ್ರು. ನಿನ್ನ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದೆ, ತಪ್ಪಾಯ್ತು ಅಮಾವಾಸ್ಯೆ. 60 ಮೇಲೆ ಹೊಡೆಯೋಣ, ಎಷ್ಟು ಬರುತ್ತೆ ಹೆಂಗೆ ಕತೆ ನೋಡೋಣ. ಇನ್ನೇನು ಯಪ್ಪೋ ಅನ್ಕೊಂಡು ನನ್ನ ಮಗ ಒಂದು 10ರಿಂದ 12 ಕೊಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ಭಯ ಇದಾಯ್ತು ನನಗೆ ಅಷ್ಟು ಕೊಡ್ತಾನೆ ಅಂತ. ನನ್ನ ನೀಗ್ತೀಯ ನೀನು. ಆರ್ಥಿಕ ಪರಿಸ್ಥಿತಿ ನನ್ನ ಹಾಳು ಮಾಡಕ್ಕೆ ಕೊಡ್ತೀನಿ. ನಿನ್ನ ಎಲ್ಲರೂ ಲಾಂಗ್ ರೆಡಿ ತಗೊಂಡೋಗ್ಬಿಟ್ರೆ ಕ್ಲೀನಾಗಿ ರೆಡಿ ಮಾಡಿಸ್ಬೇಕು ನಿನ್ನ ಅಮಾವಾಸ್ಯೆ. ಲೌಡಕ್ಕೆ ಬಾಲ್ ನೋಡಿ. ಆಗ್ಲಿಂದ 60 ಮೇಲೆ ಇಟ್ಟಿದ್ದೀನಿ. 60ರಿಂದ 70 ಮೇಲೆ. ಯಾಕೆಂದರೆ ಯಾವುದೇ RX ಗಾಡಿಗಳಲ್ಲಿ 60 ಮೇಲೆ ಫುಲ್ಲು ಓಪನ್ ಆಗುತ್ತೆ. ಪೆಟ್ರೋಲ್ ನನಗೆ ರಕ್ತ ಹೀರ್ಕೊಂಡ್ಬಿಡ್ತದೆ ಗಾಡಿ. ಹೈಪರ್ ರೈಡ್ ಅಂದರೆ ಹೈಪರ್ ರೈಡೇ ಮಾಡಬೇಕು. RX ಇಟ್ಕೊಂಡು ಹೈಪರ್ ರೈಡ್ ಮಾಡಲಿಲ್ಲ ಅಂದರೆ ಅವನು RX ಇಟ್ಕೊಂಡಿದ್ದು ವೇಸ್ಟ್. ಪೆಟ್ರೋಲ್ ಮಾತ್ರ ಚೆನ್ನಾಗಿ ಕುಡಿತಾ ಇದೆ ಅವರು. ಏನು ಮಾಡಿದ್ರು ಪರವಾಗಿಲ್ಲ, ಮೈಲೇಜ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಪೆಟ್ರೋಲ್ ಹೀರ್ಕೊಳಕ್ ಮಾತ್ರ ನಾಲ್ಕಲಾಗಿದೆ ಕಳ್ಳ ಅಮಾವಾಸ್ಯೆ ನೀನು. ಯವ್ವೋ ಅಂತವನೇ ಅಮಾವಾಸ್ಯೆ. ನಮ್ಮ ಅಮಾವಾಸ್ಯೆ ಒಂದೊಂದ್ಸತಿ ಇದರಲ್ಲಿ ಜರ್ಕ್ ಹೊಡೆದ್ರೆ ಭಯ ಆಗೋದು ಗುರು. ಈಗಲೇ ಖಾಲಿ ಆಗೋಯ್ತಾ ಅಂತ. ಇನ್ನೂ 5 ಕಿಲೋಮೀಟ್ರ್ ಬರೋಕ್ಕಾಗಿಲ್ಲ. ಪೆಟ್ರೋಲ್ ಎಷ್ಟೇ ಇರ್ಕೊಂಡ್ರು ಹೈಪರ್ ರೈಡ್ ಮಾಡಬೇಕಾದ್ರೆ ಮಾತ್ರ RXಗಳಲ್ಲಿ
ಏನು ಮಜಾ ಕೊಡೋದು ಗೊತ್ತಾ? ಎಷ್ಟಾರ ಪೆಟ್ರೋಲ್ ಕುಡ್ಕೊಳ್ಳಿ, ಅದಕ್ಕೆ ತೊಂದರೆ ಇಲ್ಲ ಅಮಾವಾಸ್ಯೆ. ಮಜಾ ಕೊಡ್ತೀಯಲ್ಲ, ಅದು ಎಷ್ಟು 1000 ಕೊಟ್ರೂ ಬರಲ್ಲ ಆ ಮಜಾ. ಮಿಸ್ಸಿಂಗ್ ಇದೆ ಗುರು ಗಾಡೀಲಿ, ಮಿಸ್ಸಿಂಗ್ ಹೊಡಿತೈತೆ. ಕಾರ್ಬೋರೇಟ್ರು ಟ್ಯೂನಿಂಗ್ ಮಾಡಿಸ್ಲೇಬೇಕು ನೋಡಿ. 80, 90, 100 ಹತ್ತತ್ರ ಹೋದಾಗ ಬಹಳ ಮಿಸ್ಸಿಂಗ್ ಹೊಡಿತೈತೆ ಗಾಡಿ. RX ಸೌಂಡ್ ಬರ್ತಿದ್ದಂಗೆ ಪಟ್ಟೆ ಹುಡುಗರೆಲ್ಲ ತಿರುಗಿ ನೋಡ್ತಾರೆ ಗುರು. ಮುಂದ್ಗಡೆ ಎಂತ ಬ್ಯೂಟಿಫುಲ್ ಹುಡುಗಿ ಹೋಯ್ತಾ ಇರಲಿ ಹೋದ್ರೆ ಸಾಕು, RX ಕಡೆಗೆ ತಲೆ ಹಿಂಗ ತಿರ್ಗತ್ ಹುಡುಗರದು. ಸಂತೋಷ. ಜೆಟ್ಟನ್ನ ಕಟ್ಕೊಳ್ಳಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ 120, 130 ರೀಚ್ ಮಾಡ್ತೀನಿ ನಾನು. ಹೋಗುತ್ತೆ ಅಷ್ಟಕ್ಕೆ. ನಾನು ಟ್ರೈ ಮಾಡಿ ನೋಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಹಾಗೆ ಏನು ಹಿಂಗೆ ಗೊತ್ತಾಗೋತೈತೆ. ಓಹೋ ಅಮಾವಾಸ್ಯೆ, ಏನೋ ಸಮಾಚಾರ? ಫುಲ್ ಕಂಟು ಸ್ಮೆಲ್, ಹಂಗೆ ರಪರಪರಂ ಹೋಗಿ ಹೊಡಿತಾ ಗೊತ್ತೈತೆ. ಹೀಟ್ ಆಗ್ಬಿಟ್ಟು ಅವ್ನು ಸಸ್ಯ ಹೀಟಿಗೆ ಬಂದ್ಬಿಟ್ಟಿದ್ಯಾ ಅಮಾವಾಸ್ಯೆ. ಸಾರಿ ಕಣೋ, ಬೇಜಾರು ಮಾಡ್ಕೊಬೇಡಲೇ ರಾಜ್ಕಲ್. ಜನಗಳು ಕೇಳೋರಲ್ಲಪ್ಪ, ಏನು ಮಾಡೋದು, ತೋರಿಸ್ಬೇಕಲ್ಲಪ್ಪ ಎಷ್ಟೆಷ್ಟು ಕೊಡ್ತಿದ್ದೆ, ಏನೇನು ಕತೆ, ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದೆ ಅಂತ ಎಲ್ಲ ಡೀಟೇಲಾಗಿ ಬಿಚ್ಚಿಡ್ತೀನಿ ಮಗನೇ. ನಿಂದು ಯಾಕೋ ಜಾಸ್ತಿ ಆಯಿತು. ನೀವು ಅಷ್ಟೇ ಏನಾರು ಹೈಪರ್ ರೈಡ್ ಮಾಡ್ತೀರಂದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಮಿಕ್ಸ್ ಮಾಡಿಸಿ ರೈಡ್ ಮಾಡಿ, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಈಗ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಡ್ತೀನಿ. ಯಾವನೇ ಬೇಕು ಅಮಾವಾಸ್ಯೆನ ರೆಡಿ ಮಾಡ್ಸೋಕೆ ಹಿಡಿದ್ರೆ, ಆಮೇಲೆ ಒಂದು ಸತಿ ಅಮಾವಾಸ್ಯೆನ ಆಸ್ಪತ್ರೆಗೆ ಹೋಯ್ತೀನಿ ಹೋದ ಅಂದರೆ ನಂದು ಜಾಬ್ ಬರ್ಕತ್ತು ಅಂತ ಅರ್ಥ. 2 ಲೀಟ್ರ್ ಹಾಕ್ಸಿದ್ದೀನಿ ಟೋಟಲ್ಲು, ಲೆಕ್ಕ ಇಟ್ಕೊಬಿಡಿ. ಮಿಸ್ ಆಗಿ 1 ಲೀಟ್ರ್ ಹಾಕ್ಬಿಟ್ಟಿದ್ವಿ. ಈಗ ಎಷ್ಟು ಕೊಡುತ್ತೆ ಇದನ್ನು ಹೈಪರ್ ರೈಡ್ ಮಾಡೋಣ. 70 ಕಿಲೋಮೀಟ್ರ್ 80 ಕಿಲೋಮೀಟ್ರೇ ಮೇಲೆ ಇರೋಣ. ಎಷ್ಟು ಕೊಡುತ್ತೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಗಾಡಿ 80 ಮೇಲೆ ಹೋಯ್ತಿದ್ದಂಗೆ ಅಮಾವಾಸ್ಯೆ ಯಾಕೆ ಹೆವಿ ಮಿಸ್ಸಿಂಗ್ ಹೊಡಿತಂಗೆ ಗುರು. ನನಗೇನೋ ಜೆಟ್ ಪ್ರಾಬ್ಲಮ್ಮ, 99% ಜೆಟ್ ಪ್ರಾಬ್ಲಮ್ ಅಂತ ಅನಿಸ್ತೈತೆ. ಇನ್ನು ಮಿಕ್ಕಿದ 1% ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ನಮ್ಮ ಕುಮಾರಣ್ಣ ಬಂದಾಗಲೇ ತಿಳ್ಕೊಬೇಕು. ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಯಾರಿಗಾದ್ರೂ ಗೊತ್ತಿದ್ರೆ 80 ಆಯ್ತಿದ್ದಂಗೆ 90 ಹತ್ರ ಹೋಯ್ತಿದ್ದಂಗೆ ಫುಲ್ ಮಿಸ್ಸಿಂಗ್ ಹೊಡಿತಾವನೆ. ಬಿಟ್ಟು ಗಾಡಿ ಹೋಗುತ್ತೆ. ಅದು ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗುರು. ಯಾರಿಗಾರು ನಾಲೆಡ್ಜ್ ಇದ್ದವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಮೆಂಟ್ ಮಾಡಿ ಹೇಳಿ. ಮತ್ತರಲ್ಲೇ ಥ್ರಾಡಲ್ ಹಿಡ್ಕೊಂಡಿದ್ದೀನಿ, ಕಿವಿ ಮರ್ರೋ ಅಂತ ಇದ್ ಗುರು. ಏನು ಕೇಳಿಸ್ತಾನೆ ಇಲ್ಲ ಸರೌಂಡಿಂಗ್ಸು, ಹಂಗೆ ಆಗ್ಬಿಟ್ಟೈತೆ. ನಮ್ಮ ಅಮಾವಾಸ್ಯೆ ಕಿರ್ಚ್ಕೊತಾವನೆ, ಯವೋ ಅಂತವನೆ. ಕಿರ್ಚೋದು ಮಾತ್ರ ಗೊತ್ತು ನನ್ನ ಮಗಂಗೆ, ಇನ್ನೇನು ಗೊತ್ತಿಲ್ಲ. ಮೈಲೇಜು ಡ್ರಾಪು. ನನ್ನ ಕತೆ ಬೇಡ ಕಾಣ ಅಣ್ಣ, ಈಗ ಏನು ಮಾಡೋಣ ಅಂತ ತಲೆಗೆ ಇಡೋಗ್ಬಿಡೈತೆ. ಫಸ್ಟು ಕಾರ್ಬೋರೇಟರ್ ಕ್ಲೀನ್ ಮಾಡಿಸಿ ಮೈಲೇಜಿಗೆ ಇಡಿಸ್ಬೇಕು, ಇಲ್ಲ ಅಂದರೆ ಇವನು ಹೀರಾಕ್ಬಿಡ್ತಾನೆ ನನ್ನ. ಇನ್ನೊಂದು 2 ಇಯರ್ಸ್ ಆದರೆ ಗಾಡಿ ಬಂದು 40 ವರ್ಷ ಗುರು ಮಾರ್ಕೆಟಲ್ಲಿ. ಆದರೂ ಇಷ್ಟೊಂದು ರಫ್ ಆ್ಯಂಡ್ ಟಫ್ ಆಗಿ ಹೊಡಿತಿದ್ರು ಗಾಡಿ. ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾಯಿತ್ತು ಗೊತ್ತಾ. ಬೆಳ್ಳ ಅಮಾವಾಸ್ಯೆ 40 ವರ್ಷದ ಗಾಡಿನ ಯಾವನಾದರೂ ಹಿಂಗೆ ಚೂಟಿ ಹಿಂಡಿ ರಫ್ ಆ್ಯಂಡ್ ಟಫ್ ಮಾಡಿ ಹೊಡಿರಿ, ಅಯ್ಯೋ ಅವ ಗಾಡಿಗಳೆಲ್ಲ ಸೀಸ್ ಆಗಿ ಎಷ್ಟೊತ್ತಾಗಿರುತ್ತೆ. ಆದ್ರೆ ನಮ್ಮ ಅಮಾವಾಸ್ಯೆ RX 100 ಗುರು. ಅದಕ್ಕೆ RX 100ಗೆ ಲೆಜೆಂಡರಿ ಗಾಡಿ ಅಂತ ಸುಮ್ಮನೆ ಕರೀತಾರ. ಅದರಲ್ಲೂ ನಾನೊಬ್ನೇ ಇಲ್ಲ ಗುರು ಗಾಡಿ ಮೇಲೆ. ಹಿಂದ್ಗಡೆ ಪಿಲಿಯನ್ ಇದ್ದಾರೆ, ಪಿಲಿಯನ್ ಕೂರಿಸ್ಕೊಂಡು ಹಿಂಗೆ ಹೊಡಿತಾ ಇರೋದು ಗಾಡಿ. 90 ಮೇಲೆ ಮಿಸ್ಸಿಂಗ್ ಹೊಡಿತಾ ಇದೆ. ಪಿಲಿಯನ್ ಇಲ್ಲ ಅಂದರೆ 100 ಅಥವಾ 110 ಮೇಲೆ ಮಿಸ್ಸಿಂಗ್ ಹೊಡಿಯುತ್ತೆ. ನನ್ನ ಗಾಡಿನ ಯಾವತ್ತಿನ ಟ್ರೀಟ್ ಮಾಡೇ ಇಲ್ಲ ನಾನು. ಅಷ್ಟು ರೋದನೆ ಕೊಡ್ತಾ ಇದ್ದೀನಿ ನನ್ನ ಗಾಡಿಗೆ ಹೈಪರ್ ರೈಡ್ ಅನ್ನೋ ಹೆಸರಲ್ಲಿ. ನಿಮಗೆಲ್ಲ ಮೈಲೇಜನ್ನು ತೋರಿಸ್ಲೇಬೇಕು, ಹೈಪರ್ ರೈಡ್ ಮಾಡ್ಬೇಕಾದ್ರೆ ಎಷ್ಟು ಕೊಡುತ್ತೆ ಅಂತ. ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀನಿ ಗೊತ್ತಾ. ನನಗೂ ಹಿಂಸೆ ತಗೊಂಡು ನನ್ನ ಗಾಡಿಗೂ ಹಿಂಸೆ ಕೊಟ್ಟು ಬೇಡ ಗುರು. ಇದಕ್ಕಾದ್ರೂ ಒಂದು ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿದೇವ್ರುಗಳ. ಇನ್ನು ಯಾವಾಗ ಶೇರ್ ಮಾಡ್ತೀರಾ? ನಾನೇನಾದ್ರು ಬಟ್ಟೆ ಗಿಟ್ಟೆ ಬಿಚ್ಕೊಂಬರ್ಬೇಕಾ ಬುಂಡಿಗೆ? ಏನಾದ್ರು ಶೇರ್ಗಿರೋ ಲೈಕ್ ಇತ್ತು ಕಮೆಂಟ್ ಮಾಡ್ತೀರಾ? ನೋಡ ಇವನು ಯಾರೋ ಸೆಡೆ ಬುಂಡು ಬಂದಾನೆ ಅಂತ. ಪೆಟ್ರೋಲ್ ಖಾಲಿ ರೀತಿ ಸಿಗ್ನಲ್ ಕೊಡ್ತಾ ಇದೆ ಆಲ್ರೆಡಿ. ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದಾನೆ ಅಮಾವಾಸ್ಯೆ. ಪೆಟ್ರೋಲು ಫ್ಲೋ ಕಮ್ಮಿ ಆದಾಗ ಹಿಂಗೆ ಪೆಟ್ರೋಲ್ ಖಾಲಿ ಗುರು. ಖಾಲಿ ಪೆಟ್ರೋಲ್ ಖಾಲಿ. 2 ಲೀಟ್ರಲ್ಲಿ ಪೆಟ್ರೋಲು ನೀರು ಕುಡ್ದಂಗೆ ಕುಡ್ಕೊಬಿಟ್ಟು ಹಂಗೆ ಗುಡ್ಕ ಅಂತ ಕೇಳ್ಬೇಕಾ? ಪೆಟ್ರೋಲ್ ಹಾಕ್ಸ್ದಂಗೆ ನೀನು ನಿಲ್ಲಿಸ್ದಂಗೆ ಹೋಯ್ತಾ ಇರ್ತೀನಿ ನಾನು ಅಂತ ನಮ್ಮ ಅಮಾವಾಸ್ಯೆ. ಖಾಲಿ ಅಷ್ಟೇ. ಇದ್ರ ಬೆಳಕಾಳು ಎಷ್ಟಾಗಿದೆಯಮ್ಮ? 47 ಬರೀ 25 ಇರೋದು. 2 ಲೀಟ್ರು 25 ಕಿಲೋಮೀಟ್ರು. ಸೂಪರ್ ಕಣ ಅಮಾವಾಸ್ಯೆಲ್ಲ. ಶಬಾಷ್. 12 ಕಿಲೋಮೀಟ್ರು. ಬರೀ 12 ಕೊಟ್ಟಿರೋದು. 2 ಲೀಟ್ರು. ನನ್ನ ಮಳೆ ಹಾಳು ಮಾಡ್ತೀಯ ಕಣ ನೀನು ಅಮಾವಾಸ್ಯೆ. ಫಿಕ್ಸು ನೀನು ಹಿಂಗೆ ಮೈಲೇಜ್ ಕೊಟ್ರೆ ನನ್ನ ಮನೆ ಹಾಳು ಮಾಡೋದೇನೇನು. ಅಯ್ಯೋಲ್ಲ ನಿನ್ನ ಸುಳ್ಳೊಳಗೆ 2 ಲೀಟ್ರಿಗೆ 25 ಕಿಲೋಮೀಟ್ರು.
ಈಗ ಅಮ್ಮ ಕೈಯಲ್ಲಿ ಹರ್ಕೋಬೇಕಾದ್ರೆ ಇವನ್ನ ಲಾಂಗ್ ಟ್ರಿಪ್ ಕರ್ಕೊಂಡು ಹೋದ್ರೆ ಇದೇ ಮೈಲೇಜಲ್ಲಿ 1 hour later. ನೋಡಿದ್ರಲ್ಲ ಅಷ್ಟು ಕೊಡ್ತಾ ಇದೆ ಮೈಲೇಜು. 2 ಟೆಸ್ಟ್ ಇಂದು ರಿಸಲ್ಟ್ ಹೇಳಿದೆ ನಿಮಗೆ ನಾನು. ಆವ್ರೇಜ್ ಆಗಿ ಓಡಿದ್ರೆ 25ರಿಂದ 26 ಕಿಲೋಮೀಟರ್ ಕೊಡುತ್ತೆ ಅಂತ. ಇನ್ನು ಹೈಪರ್ ರೈಡ್ ಮಾಡಿದ್ರೆ ಟೋಟಲ್ ಆಗಿ ಪಿಲಿಯನ್ ಕೂರ್ಸ್ಕೊಂಡು ನೋಡಿದ್ರೆ 12.5-13 ಕಿಲೋಮೀಟರ್ ಕೊಡುತ್ತೆ. ನಮ್ಮ ಗಾಡಿಯಲ್ಲಿ ಇಬ್ರು ಇದ್ವಿ. ವಿತೌಟ್ ಪಿಲಿಯನ್ ಸಿಂಗಲ್ ರೈಡ್ ಮಾಡಿದ್ರೆ ಏನು ರಿಸಲ್ಟ್ ಬಂದಿದೆ ಅದಕ್ಕಿಂತ 2-3 ಕಿಲೋಮೀಟರ್ ಜಾಸ್ತಿ ಹಾಕೊಳ್ಳಿ. ವಿತೌಟ್ ಪಿಲಿಯನ್ ನಾನು ಆವ್ರೇಜ್ ಆಗಿ ಹೊಡಿತೀನಿ ಅಂದ್ರು 30-31 ಕೊಡುತ್ತೆ. ಇನ್ನೂ ಸ್ವಲ್ಪ ಟ್ಯೂನಿಂಗ್ ಎಲ್ಲ ಮಾಡಿಸ್ಕೊಂಡ್ರೆ ಜಾಸ್ತಿ ಕೊಡುತ್ತೆ ಅಂತ ಅನ್ಕೊಂಡಿದೀನಿ. ಟ್ಯೂನಿಂಗ್ ಒಂದ್ಸತಿ ಮಾಡಿಸ್ಬೇಕು ಕುಮಾರಣ್ಣ ಜೊತೆ. ಆಮೇಲೆ ಹೈಪರ್ ರೈಡ್ ಮಾಡ್ತೀನಿ ಅಂದ್ರೆ ಒಂದು 15 ಕಿಲೋಮೀಟರ್ ಕೊಡುತ್ತೆ ಬರೋ ಲೀಟ್ರಿಗೆ. ಎಲ್ಲ ಮಿಕ್ಸ್. ಒಂದ್ ಸ್ವಲ್ಪ ಜಾಸ್ತಿ ದೂರ ಹೈಪರ್ ರೈಡ್ ಮಾಡ್ತೀನಿ, ಸ್ವಲ್ಪ ದೂರ ಆವ್ರೇಜ್ ಅಲ್ಲಿ ಹೊಡಿತೀನಿ, ಸ್ವಲ್ಪ ದೂರ ಸಿಟಿಲಿ ರೈಡ್ ಮಾಡ್ತೀನಿ. ಎಲ್ಲಾನು ಕ್ಯಾಲ್ಕುಲೇಷನ್ ತಗೊಂಡು ನನ್ನ ಗಾಡಿ ಸಿಂಗಲ್ ಆಗಿ ಬಂದ್ರೆ ಒಂದು 30 ಕಿಲೋಮೀಟರ್ ಕೊಡುತ್ತೆ. ಪಿಲಿಯನ್ ಬಂದರೆ 28 ಕಿಲೋಮೀಟರ್ ಕೊಡುತ್ತೆ ಒಂದು ಲೀಟ್ರಿಗೆ. ಸೊ ಎಲ್ಲ ರೀತಿಯಿಂದ ಟೆಸ್ಟ್ ಮಾಡಿ ನೋಡಿಬಿಟ್ಟೆ. ಸ್ವಲ್ಪ ಟ್ಯೂನಿಂಗ್ ಮಾಡಿಸ್ಬೇಕು, ಅದಲ್ದಲೆ ಜೆಟ್ನ ಕ್ಲೀನ್ ಮಾಡಿಸ್ಬೇಕು. ಯಾಕಂದರೆ ಮಿಸ್ಸಿಂಗ್ ಹೊಡಿತಾ ಇದೆ 80-90 ಕಿಲೋಮೀಟರ್ ಮೇಲೆ ಹೋದರೆ. ನೀವು ನೋಡಿದ್ದೀರಾ ವಿಡಿಯೋದಲ್ಲಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಗಾಯ್ಸ್. RX ಮೈಲೇಜ್ ಎಷ್ಟು ಏನು ಅಂತ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದ್ರು ಕನ್ಫ್ಯೂಸ್ ಇರೋ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.